ಆಲ್ರೆಡಿ ನಾವು ಕಳಿಸಾಗಿದೆ ಬರುತ್ತೆ ಅದಕ್ಕೆ ಪರಿಶೀಲನೆ ಮಾಡಕ್ ಬೇಕಲ್ಲ. ನೀವು ಯಾಕೆ ಶೆಡ್ ಹಾಕೊಂಡಿದ್ದೀರಿ? ಬರುತ್ತೆ ನಿಮ್ಗೆ ಇದ್ರಲ್ಲಿ ಬರುತ್ತೆ ತಗೊಳ್ಳಿ. ನೀವು ಸುಮ್ನಿರಮ್ಮ ಸಾಕು, ನಾನೇ ಬಂದು ನೋಡ್ಕೊಂಡಿದ್ದೀನಿ. ನಾನು ಫೈನಲ್ ಆಗಿ ಹೇಳ್ತೀನಿ, ನಿಮಗೆ ಲೆಟರ್ ಕೊಟ್ಟಿದ್ದೀವಿ, 1 ವಾರ ಟೈಮ್ ಕೊಟ್ಟಿದ್ದೀನಿ. ಅರ್ಥ ಆಯ್ತು ನಿಮಗೆ? 1 ವಾರ ಟೈಮ್ ಕೊಟ್ಟಿದ್ದೀನಿ. ನೀವು ಈ ಶೆಡ್ನ ಅಲ್ಲಲ್ಲ, ನಾನು ದಿನ ನನಗೆ ಎಷ್ಟು ಫೋನ್ ಬರ್ತವೆ ಈಗ ಹೋದ್ಮೇಲೆ ತಗೊಳ್ತೀನಿ ಬಿಡಿ. ಅಲ್ಲ, ಒಂದು 4 ಕಂಬ ಇದೆ ಸೈಡ್ಗೆ ಹಾಕಿ. ಈ ಕಂಬ ಇದೆ ಅಂತ ಬರೀ ಎಲ್ಲ ಇವ್ರ ಶೆಡ್ ನಾವೇ ಹೋಗೋಣ. ಶೆಡ್ ನಾವಲ್ಲ ಕನ್ನಡ, ನಮ್ದಲ್ಲ ಅದು, ಗೌರ್ಮೆಂಟ್ಗೆ ಕನ್ನದು. ಸಂತೋಷ ಯಾವ ಶೆಡ್ ಹಾಕಿದ್ರೆ ಇದು ಜಾಗ ಸರ್ಕಾರಕ್ಕೆ ಜಾಗ ಇದು, ನಮ್ದಲ್ಲ ಸರ್ಕಾರಕ್ಕೆ ಜಾಗ ಇದು. ಸರ್ಕಾರಕ್ಕೆ ಜಾಗ ನಮ್ಮದಲ್ಲ, ನನಗೆ ಸರ್ಕಾರ ಜಾಗ ಇದು. ನನ್ನ ಮನೆಗೆ ನನಗೆ ಮಾಡ್ತಾ ಇದ್ರಲ್ವಾ, ನನಗೆ ಯಾವ ಆಧಾರದ ತಗೊಳ್ಳಿ ಕೊಡಿ. ಸ್ವಾಮಿ ನೀವು ಸರ್ಕಾರ ನನಗೆ ಬೇಕಾಗಿಲ್ಲ. ನೀವು ಈ ಜಾಗ ಆಗುವಂದ್ಮೇಲೆ ನನಗೆ ಈ ಸ್ವತ್ತು ಈ ಆಧಾರ ಕೊಡಬೇಕಿತ್ತು. ನಾವು ಚರ್ಚೆ ನಮಗೆ ಅದು ಬೇಡ. ನೀವು ಡಬಲ್ಸ್ ಕೊಡ್ತೀರಲ್ವಾ, ನೋಟಿಸ್ ಕೊಡಿ. ನೋಟಿಸ್ ಕೊಟ್ಟಾಗ ಡಬಲ್ಸ್ ಕೊಡಿ. ಯಾಕೆ ನಮಗೆ ಹಿಂಸೆ ಕೊಟ್ಟಿದ್ದೀರಾ? ನಂಗೆ ಯಾಕೆ ಹಿಂಸೆ ಕೊಡ್ತಾ ಇದ್ದೀರಾ ಮೇಡಮ್? ಇವ್ರು ಎಲ್ಲ ಒಗ್ಗಟ್ಟಾಗಿ ಬಂದು ನಾನು ಒಬ್ಬನ ಊರು ಬಿಟ್ಟಕ್ಕೆ ಆಗೋದಿಲ್ಲ. ನಾನು ಊರಲ್ಲಿ ಇರ್ತೀನಿ. ಇಲ್ಲಿ ಕೇಳಿ ಅಲ್ಲ, ಇಲ್ಲಿ ಮನೆ ಇಲ್ವಾ? ಇಲ್ಲಿ ಸಂಸಾರ ಇಲ್ವಾ? ಇಲ್ಲಿ ನಾವು ಎಲ್ಲ ಊರ್ ಹೊರಗೆ ಮಾಡ್ಯಾವ್ರೆ. ಡೈರಿ ಮನೆ ಈ ದೇವಸ್ಥಾನ ನನಗೆ ಗೊತ್ತಿಲ್ಲ. ನೀವು ಡೆಮಾಲಿಷನ್ ಇದ್ರ ಪ್ರಕಾರ ನನಗೆ ಈಸೋತ್ ಕೊಟ್ಟಿಲ್ಲ. ನಾನು ಇದಕ್ಕೆ ಈಸೋತ್ ಕೊಡಿ ಅಂತ ಕೇಳಿದ್ದೀನಿ. ನೀವು ಖಾತೆ ಮಾಡಿಸ್ಕೊಂಡಾಗೈತೆ. ಅದು ಸ್ವಾಮಿ ನನ್ನ ಸ್ವಂತ ಮನೆ ಪತ್ರ ನಮ್ಮ ತಾತ ಹೆಸರು, ಮನೆ ಹೆಸರು ನನ್ನ ಹೆಸರು ಅದ್ರ ಪ್ರಕಾರ ನೀವು ಇದ್ರ ಪ್ರಕಾರ ಆಲ್ರೆಡಿ ನೀವು ಖಾತೆ ಮಾಡಿಸ್ಕೊಂಡು ಖಾತೆ ಪ್ರಕಾರ ಆದ್ಮೇಲೆ ನೀವು ತಿರುಚಬೇಡಿ. ನೀವು ನಾನು ಏನಂತ ಹೇಳ್ತೇವೆ? ಏನಂತ ಹೇಳ್ತೇವೆ? ಹೋಗಿ ನನಗೆ ಅರ್ಥ ಆಗುತ್ತೆ. ದೇವಸ್ಥಾನದ ಹಿಂಭಾಗ ಗುರುತು ಕಾಣಿಸಿರೋದು ಅಷ್ಟೇ. ನೀರು ನೀವು ತೀರ್ಮಾನ ಮಾಡಿದಿರಲ್ವಾ, ಆಗದಿಲ್ಲ ಅಂತ ನೋಟಿಸ್ ಕೊಡ್ಬೇಕಿತ್ತು. ಇದಕ್ಕೆ ನಾನು ಖಾತೆ ಮಾಡಿ ಅಂತ
ಇಡಿಯಟ್ನ ತಗೊಂಡ್ಬಂದು ಬರೀ ನೋಡ್ರಿ ಪದೇ ಪದೇ ಏನಕ್ಕೆ ಮಾತಾಡ್ತಿದ್ರಾ? ನಾವು ಸ್ವಂತ ಜಾಗದಲ್ಲಿ ಇದೀವಿ. ನಾವು ಬೇಕಾದ್ರೆ ಮಾಡ್ಕೊಂತೀವಿ. ಇದು ಸ್ವಂತ ಜಾಗ ನಮ್ದು. ಎಲ್ಲಿದೆ? ಐತೆ, ನಾವು ಕೊಡ್ತೀವಿ. ನಾವು ಕೊಡ್ತೀವಿ ಸ್ವಂತ ಜಾಗ. ಇವ್ರಿಗೆ ಕೊಟ್ಟಿದ್ದೀವಿ ನಾವು ಸ್ವಂತ ಜಾಗ. ನೀವು ನಾವು ಯಾರು ವಾಸ್ ಕೊಟ್ಟಿರೋ ಪಂಚಾಯತಿಗೆ ಈ ಸತ್ ಮಾಡಿದ್ರಲ್ಲ ಗ್ರಾಮದಲ್ಲಿ ಜನ ಇಲ್ವಾ? ಯಾರು ಇಲ್ವನ್ರಿ? ನಿಮ್ಗೆ ಇಷ್ಟ ಬಂದಂಗೆ ನೀವು ದುಡ್ಡು ತಗೊಂಡ್ಬಿಟ್ಟು ಸೈನ್ ಹಾಕ್ಯಾರ ಈ ಸತ್ ಮಾಡಕ್ಕೆ? ಸರ್ಕಾರಕ್ಕೆ ಬರ್ದು ಯಾರು ಗೌರ್ಮೆಂಟ್ ಇಂದ ಸರ್ವೆ ಮಾಡಿ ಮತ್ತೆ ಇಡೀ ಊರಲ್ಲಿ ಮಾಡ್ಬೇಕು ಸರ್ವೆ. ಒಂದು ಊರ್ ಜಾಗ ಮಾಡ್ಬಿಟ್ಟಲ್ಲ ಇದು ಊರ್ ಮುಂದೆ ಜಾಗ ಮಾಡೋರು. ಸ್ವಂತ ಜಾಗ ಆದ್ರೆ ಸ್ವಂತ ಜಾಗ ಎಲ್ಲ ನೋಟಿಸ್ ಕೊಡ್ತಾರೆ ನಿಮಗೆ. ಜಾಗ ನೋಟಿಸ್ ಯಾವ್ದು ಹೇಳ್ಬೇಡಿ. ನನ್ನ ಮನೆಗೆ ಈ ಸೊತ್ತು ಕೊಟ್ಟರೆ ಯಾವ ಆಧಾರದ ಕೊಟ್ರಿ ಕೊಡಿ. ನನ್ನ ಮನೆಗೆ ಹೇಳ್ತಿದ್ರಲ್ಲ ಅದೇ ಜಾಗ ಅಂತ ಹೇಳಿ, ಈಗ ಅದೇ ಜಾಗ ಅಂತ ಹೇಳ್ತಿದ್ರಲ್ಲ, ನನಗೆ ಈ ಸೊತ್ತು ಕೊಟ್ಟಿದ್ರಿ. ಕೊಟ್ಟ ನೀವು ಈ ಸೊತ್ತು ತಗೊಂಡ್ಕೊಟ್ರಿ, ಪಾಣಿಸ್ಗೂ ಕೊಟ್ಟಿದ್ರಿ. ಊರ್ ಮಧ್ಯೆ ಡೈರಿ ಕಟ್ಟಕ್ಕೆ ನಿಮ್ಗೆ ಫೋನ್ ಮಾಡಕ್ಕೆ ಯಾಕೆ ಬೇಡವಾ? ಹಾಲಿನ ಡೈರಿ ಕಟ್ಟಕ್ಕೆ ಗೌರ್ಮೆಂಟ್ ಡೈರಿಗೆ ನಾವು ಪಂಚಾಯತಿಗೆ ಗ್ರಾಮ ಠಾಣವನ್ನು ಪಂಚಾಯತಿಗೆ ನಾವು ಅರ್ಜಿ ಕೊಟ್ಟಿದ್ದು ಗ್ರಾಮಸ್ಥರಲ್ಲವ ಅವರು ಪಿ ಡಿ ಒ ಕೂಡ ಎಲ್ಲ ಸೇರಿ ಆ ಗ್ರಾಮ ಠಾಣವನ್ನು ಈಸತ್ ಮಾಡಿ ಎಲ್ಲನೂ ಮಾಡಿಕೊಟ್ಟಿದ್ರು. ಆ ಗ್ರಾಮ ಪಂಚಾಯತಿ ಸದಸ್ಯ ಸಂತೋಷ್ ಎಂಬವನು ಆ ಜಾಗವನ್ನು ಕಪ್ಪಳಿಸ್ಬೇಕು ಅಂತ ಹೇಳಿ ಈ ಥರ ಸುಳ್ಳ ವರದಿಯನ್ನು ಕೊಟ್ಟು ಈ ರೀತಿ ಮಾಡ್ತಾಯಿದ್ದಾನೆ. ಇದೆಲ್ಲ ಸುಳ್ಳು. ನಾವು ಹಾಲಿನ ಡೈರಿ ಕಟ್ಟೋಕ್ಕೋಸ್ಕರ ಗ್ರಾಮ ಠಾಣ ಜಾಗವನ್ನು ನಾವು ಇಡೀ ಒಂದು 300 ಒಕ್ಕಲೆಲ್ಲ ಸೇರಿ ಆ ಜಾಗಕ್ಕೆ ಹಾಲಿನ ಡೈರಿ ಕಟ್ಟೋಕ್ಕೋಸ್ಕರ ನಾವು ಈ ಥರ ಮಾಡ್ತಾ ಇರೋದು. ಇದು ಈಗ ಅವನು ಹೇಳ್ತಾ ಇರೋದು ಗ್ರಾಮ ಪಂಚಾಯತ್ ಸದಸ್ಯ ಸಂತೋಷವನ್ನು ಈಗಿದು ಆಂಜನೇಯ ದೇವಸ್ಥಾನ ಜಾಗ ಅಂತ ಹೇಳ್ತಾ ಇದ್ದಾನೆ. ಆಗ ನಂದು ಅಂತ ಹೇಳಿ ಕಬ್ಬಳಿಸೋಕ್ಕೋಸ್ಕರ ಇದು ನನ್ನ ಜಾಗ, ನನಗೆ ಈ ಸೊತ್ತು ಮಾಡಿಕೊಡಿ ಅಂತ ಸಂತಮೂರು ಪಂಚಾಯತಿಗೆ ಅರ್ಜಿಯನ್ನು ಕೊಟ್ಟಿದ್ದಾನೆ. ಸೆಡ್ ಹಾಕಿದ್ದ. ಅವರು ಪೊಲೀಸು ಪಿ ಡಿ ಒ ಎಲ್ಲ ಬಂದು ಆ ಸೆಡ್ಡನ್ನು ತೆರವುಗೊಳಿಸಿದರು. ಇದೆಲ್ಲ ಸುಳ್ಳು ಸರ್. ಈ ಥರ ಹೇಳಿ ಅಪವಾದ ಮಾಡ್ತಾ ಇದ್ದಾನೆ. ಅವನ ಮೇಲೆ ಸರಿಯಾದ ಕ್ರಮವನ್ನು ತೆಗೆದುಕೊಂಡು ನಮಗೆ ನ್ಯಾಯ ದೊರಕಿಸ್ಕೊಡ್ಬೇಕಂತ ಕೈ ಮುಗಿದು ಕೇಳ್ತಾ ಇದ್ದೀವಿ ಸರ್. ನಾವು ಶರಣಗುಪ್ಪೆ ಗ್ರಾಮಸ್ಥರು. ಇಲ್ಲಿ ನಾವು ಹಾಲಿನ ಡೈರಿ ಕಟ್ಟೋಕ್ಕೆ ಅಂತವ ನಾವು ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಿದ್ದೆವು. ಅರ್ಜಿ ಮುಖೇನ ಅವ್ರು ಬಂದು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಆಮೇಲೆ ಸರ್ವೆ ಮಾಡಿ ಸರ್ವೆ ಸ್ಕೆಚ್ನು ಕೊಟ್ಟವ್ರೆ, ಎಲ್ಲವನ್ನೂ ಕೊಟ್ಟವ್ರೆ. ಆ ಗ್ರಾಮ ಪಂಚಾಯತರು ಲೈಸೆನ್ಸ್ ಕೊಟ್ಟವ್ರೆ, ಈ ಸ್ವತ್ತು ಮಾಡಿ ಕೊಟ್ಟವ್ರೆ. ಮೊದಲೆಲ್ಲ ನಂದು ಜಾಗ ಅಂದ್ಕೊಂಡು ಹೋರಾಡ್ತಾ ಇದ್ದ. ಈಗ ಇವರು ಈ ಸ್ವತ್ತು ಇದೆಲ್ಲನೂ ಕೊಟ್ಟ ಮೇಲೆ ಒಂದು ಶೆಡ್ನೂ ಕೂಡ ನಿರ್ಮಾಣ ಮಾಡಿದ್ದ. ನಾವು ಕಂಪ್ಲೇಂಟ್ ಕೊಟ್ಟ ಮೇಲೆ ಆ ಶೆಡ್ಡನ್ನು ತೆರವುಗೊಳಿಸಿದ ಮೇಲೆ ಇವನು ಇಲ್ಲೂ ಸಲ್ಲದ ಜಾತಿ ಭೇದ ಮಾಡ್ಕೊಂಡು ನಮಗೆ ಭಾರಿ ತೊಂದರೆ ಕೊಡ್ತಾನೆ. ನಮಗೆ ಒಟ್ಟಲ್ಲಿ ಡೈರಿ ಆಗಬೇಕು, ಅದು ಬಿಟ್ಟರೆ ನಮಗೇನು ಬೇಕಾಗಿಲ್ಲ. ಅದು ಅವನ ಸ್ವತ್ತಲ್ಲ. ಅವನ ಸ್ವತ್ತಿನಲ್ಲಿ ಗ್ರಾಮೀಣ ಸ್ವತ್ತಿನಲ್ಲಿ ಅವನು ಮಾಡ್ಕೊಂಡು ಆಗೈತೆ. ಅವನು ಈ ಸ್ವತ್ತು ಮಾಡ್ಕೊಂಡು ಅವ್ನು ಏನಾರು ಮಾಡ್ಕೊಳ್ಳಿ. ಇದು ನಮ್ಮ ಗ್ರಾಮ ಸ್ವತ್ತು.
ಅದ್ರ ಪಕ್ಕದಲ್ಲೇ ನಮ್ಮ ಸೊತ್ತು ಇದೆ, ನಮ್ಮ ಸೈಟು. ಅಂಥದ್ರಲ್ಲಿ ಇವ್ನಿಗೆ ಕಿರುಕು ಮಾಡ್ತಾವನೆ. ನೋಡಿ ಒಂದು ಸ್ವಲ್ಪ ದಯವಿಟ್ಟು ವ್ಯವಸ್ಥೆ ಮಾಡಿಕೊಡ್ಬೇಕು ಸರ್. ಸಂತೆಮರ ಗ್ರಾಮ ಪಂಚಾಯತಿಗೆ ಅರ್ಜಿ ಕೊಟ್ಟಾಗ ಸರ್ವೆ ಮಾಡಿಸ್ಬೇಕು ಗ್ರಾಮ ಠಾಣದ ಆಸ್ತಿ ಅಂತ ಅಂದಾಗ ಶ್ರೀ ಆಂಜನೇಯನ ದೇವಸ್ಥಾನ ಹಿಂಭಾಗದಲ್ಲಿ ಸರ್ವೆ ಮಾಡಿಸಿ ಎಲ್ಲ ಊರು ನಕ್ಷೆ ಮಾಡಿ ಅದನ್ನು ಸ್ಕೆಚ್ ಕೊಟ್ಟಾಗ ಅವರು ಬಂದು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮತ್ತು ಪಿ ಡಿ ಒ ಸಾಹೇಬರು ಎಲ್ಲ ಬಂದು ಪರಿಶೀಲನೆ ಮಾಡಿ ಅರಕಲಗೋಡು ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಇದು ಗ್ರಾಮ ಠಾಣದ ಆಸ್ತಿ ಮಾಡ್ಬೋದು ಸರ್ಕಾರಿ ರೈಡ್ ಕಟ್ಟಡ ಉದ್ಘಾಟನೆಗೆ ಅಂಥೇಳಿ ಈ ಸ್ವತ್ತು ಮತ್ತು ಲೈಸೆನ್ಸ್ ಎಲ್ಲ ಕೊಟ್ಟು DRI ಇಂದ ಪರ್ಮಿಷನ್ ತಗೊಂಡು ಸರ್ಕಾರದ ಒಂದು ನಿಯಮಾವಳಿ ಪ್ರಕಾರವಾಗಿ ಒಂದು ಇಂಜಿನಿಯರಿಂದ ಸ್ಕೆಚ್ನು ತಗೊಂಡು ಬಂದು ಪರಿಶೀಲನೆ ಮಾಡಿದಾಗ ನಾಳೆ ಬೆಳಗ್ಗೆ ಗುದ್ಲಿ ಪೂಜೆ ಮಾಡಬೇಕು. ಅಂಥದ್ರಲ್ಲಿ ಒಬ್ಬ ಏಕೈಕಿಯಾದಂಥ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯ ಅನ್ನೋನು ಉದ್ದೇಶಪೂರ್ವಕವಾಗಿ ಜಾಗ ನನಗೆ ಬರಬೇಕು ಅಂಥೇಳಿ ಕಟ್ಟಡ ಕಟ್ಟಿ ಶೆಡ್ಡನ್ನು ನಿರ್ಮಾಣ ಮಾಡಿ ಆಗ ನಾವು ಗ್ರಾಮಸ್ಥರೆಲ್ಲ ಸೇರಿ ಮತ್ತು ಇದರ ಹಾಲಿನ ಡೈರಿ ಉತ್ಪಾದಕರು ಮತ್ತು ಸದಸ್ಯರುಗಳು ಎಲ್ಲ ಮಹಾಮಂಡಳಿಯ ಸದಸ್ಯರುಗಳೆಲ್ಲ ಸೇರಿ ನಾವು ಈಗ ಒಂದು ಅರ್ಜಿ ಕೊಟ್ಟಾಗ ಮೇಲಧಿಕಾರಿಗಳು ಬಂದು ಪರಿಶೀಲನೆ ಮಾಡಿದಾಗ ಈ ಜಾಗ ನಿಂದಲ್ಲಪ್ಪ, ಇದು ನಮ್ಮ ಪಂಚಾಯತಿ ಸೇರಿದ ಜಾಗ, ನಿನಗೇನು ಯಾವ ಆದೇಶದ ಮೇಲೆ ಶೆಡ್ ಆಗ್ತೀಯ ಅಂತ ಹೇಳಿ ಕೇಳಿದಾಗ ಇದು ಹಂಗೆ ಹಿಂಗೆ ಅಂತ ಹೇಳ್ದೆ. ಯಾವುದು ಸಿಗ್ನಿಲ್ಲ ನೋಡಿ, ಇದು ನಿಂದು ಅನ್ನೋದಕ್ಕೆ ನೀನು ಪ್ರೂಫ್ ತಗೊಂಡು ನೀವು ಕೋರ್ಟಲ್ಲಿ ಇದು ಮಾಡು, ಸಾಬೀತುಪಡಿಸು. ಇಲ್ಲ ಅಂತ ಅಂದರೆ ನಾವು ಇನ್ನು 3-4 ದಿನದಲ್ಲಿ ನಾವು ಕಟ್ಟಡ ನಿರ್ಮಾಣ ಮಾಡ್ತೀವಿ ಅಂತೇಳಿ